ಒಂದೊಳ್ಳೆ ಕೆಲಸದಿಂದ ಆರೋಗ್ಯ ಇಲಾಖೆ ಈಗ ಜನಮನ ಗೆದ್ದಿದೆ. ಮಳೆಗಾಲದಲ್ಲಿ ಅಬ್ಬರಿಸುವಂತಹ ಡೆಂಗಿಯನ್ನ ಕಂಟ್ರೋಲ್ಗೆ ತರುವಲ್ಲಿ ಯಶಸ್ವಿಯಾಗಿದೆ. ಅದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಬಂದ ಡೆಂಗಿ, ಜನಮನ ಗೆದ್ದ ರಾಜ್ಯ ಆರೋಗ್ಯ ಇಲಾಖೆ. ಇದು ಮಳೆಗಾಲ, ಆದರೆ ನಿರೀಕ್ಷಿತ ಮಳೆ ಇಲ್ಲ. ಮಳೆಗಾಲದಲ್ಲಿ ಅಬ್ಬರಿಸುವಂತ ಡೆಂಗಿ ಕೂಡ ಇಲ್ಲ. ಹಾಗಂತ ಮಳೆ ಕಡಿಮೆ ಆಗಿದೆ ಅಂತ ಡೆಂಗಿ ಬಂದಿಲ್ಲ ಅಂತಲ್ಲ. ಬದಲಿಗೆ ಆರೋಗ್ಯ ಇಲಾಖೆಯ ಅರ್ಲಿ ಪ್ರಿವೆನ್ಷನ್ ಆಕ್ಟ್ನಿಂದ ಡೆಂಗಿ ಪ್ರಕರಣಗಳಿಗೆ ಕಡಿವಾಣ ಬಿದ್ದಿದೆ. ಡೆಂಗಿಗೆ ಬ್ರೇಕ್ ಹಾಕುವಲ್ಲಿ ಆರೋಗ್ಯ ಇಲಾಖೆ ಸಕ್ಸಸ್ ಆಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ವರ್ಷದಿಂದ ವರ್ಷಕ್ಕೆ ಡೆಂಗಿ ಕೇಸ್ ಜಾಸ್ತಿ ಆಗ್ತಾ ಇತ್ತು. ಆದರೆ ಕಳೆದ ವರ್ಷ ಹಾಗೂ ಈ ವರ್ಷ ಆರಂಭದಲ್ಲಿಯೇ ಡೆಂಗಿಗೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದೆ. 2024ರಲ್ಲಿ 3,000 ಕೇಸ್ಗಳು ದಾಖಲಾದರೆ 2025ರಲ್ಲಿ 2,000ಕ್ಕೆ ಪ್ರಕರಣಗಳು ಇಳಿಕೆಗೊಂಡಿತ್ತು. ಈ ವರ್ಷ 1,200ಕ್ಕೆ ತರಲು ಆರೋಗ್ಯ ಇಲಾಖೆ ಗುರಿ ಹೊಂದಿದೆ. ಎಷ್ಟು ಎಫರ್ಟ್ಸ್ ನಾವು ಪ್ರಿವೆನ್ಷನ್ ಎಲ್ಲ ಹಾಕ್ತಿವಿ, ಅಷ್ಟು ನಮಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಲಾಸ್ಟ್ 2 ಇಯರ್ಸ್ ನಾವು ಕಂಪೇರ್ ಮಾಡಿದ್ರೆ 3,500 ಕೇಸಿಂದ ನಾವು ಲಾಸ್ಟ್ ಇಯರ್ 2,000 ಕೇಸಿಗೆ ಬಂದ್ವಿ. ಈ ವರ್ಷ ಇನ್ನೂ ಕಮ್ಮಿ, ಅರೌಂಡ್ 1,300 to 1,400 ಕೇಸಸ್ ಈ ಟೈಮ್ ನಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಸೊ ಪ್ರಿವೆನ್ಷನ್ ಬೇಸ್ಡ್ ಸ್ಟ್ರಾಟಜೀಸ್ ನಾವು ಏನೇ ಮಾಡಿದ್ರು ಅದರಿಂದ ಒಳ್ಳೆ ರಿಸಲ್ಟ್ಸ್ ನಮಗೆ ಬರ್ತಾ ಇದೆ. ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ, 1,500 ಸ್ವಯಂ ಸೇವಕರ ನಿಯೋಜನೆ, ಪ್ರತಿ ಶುಕ್ರವಾರ ಸಿಎಚ್ಒಗಳಿಂದ ಜನರೊಟ್ಟಿಗೆ ಸಭೆ, ಇಂತಹ 10 ಹಲವು ಕಾರ್ಯಕ್ರಮಗಳನ್ನು ಜಾರಿ ಮಾಡಿ ಡೆಂಗಿ ಕಂಟ್ರೋಲ್ಗೆ ತಂದಿದೆ. ಇದರೊಂದಿಗೆ ಇಲಾಖೆ ಜನರ ಬೆಂಬಲವನ್ನ ಕೂಡ ಕೇಳಿದೆ. ಒಂದೊಳ್ಳೆ ಕೆಲಸದಿಂದ ಆರೋಗ್ಯ ಇಲಾಖೆ ಈಗ ಜನಮನ ಗೆದ್ದಿದೆ. ಮಳೆಗಾಲದಲ್ಲಿ ಅಬ್ಬರಿಸುವಂತಹ ಡೆಂಗಿಯನ್ನ ಕಂಟ್ರೋಲ್ಗೆ ತರುವಲ್ಲಿ ಯಶಸ್ವಿಯಾಗಿದೆ. ಅದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಬಂದ ಡೆಂಗಿ, ಜನಮನ ಗೆದ್ದ ರಾಜ್ಯ ಆರೋಗ್ಯ ಇಲಾಖೆ. ಇದು ಮಳೆಗಾಲ, ಆದರೆ ನಿರೀಕ್ಷಿತ ಮಳೆ ಇಲ್ಲ. ಮಳೆಗಾಲದಲ್ಲಿ ಅಬ್ಬರಿಸುವಂತ ಡೆಂಗಿ ಕೂಡ ಇಲ್ಲ. ಹಾಗಂತ ಮಳೆ ಕಡಿಮೆ ಆಗಿದೆ ಅಂತ ಡೆಂಗಿ ಬಂದಿಲ್ಲ ಅಂತಲ್ಲ. ಬದಲಿಗೆ ಆರೋಗ್ಯ ಇಲಾಖೆಯ ಅರ್ಲಿ ಪ್ರಿವೆನ್ಷನ್ ಆಕ್ಟ್ನಿಂದ ಡೆಂಗಿ ಪ್ರಕರಣಗಳಿಗೆ ಕಡಿವಾಣ ಬಿದ್ದಿದೆ. ಡೆಂಗಿಗೆ ಬ್ರೇಕ್ ಹಾಕುವಲ್ಲಿ ಆರೋಗ್ಯ ಇಲಾಖೆ ಸಕ್ಸಸ್ ಆಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ವರ್ಷದಿಂದ ವರ್ಷಕ್ಕೆ ಡೆಂಗಿ ಕೇಸ್ ಜಾಸ್ತಿ ಆಗ್ತಾ ಇತ್ತು. ಆದರೆ ಕಳೆದ ವರ್ಷ ಹಾಗೂ ಈ ವರ್ಷ ಆರಂಭದಲ್ಲಿಯೇ ಡೆಂಗಿಗೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದೆ. 2024ರಲ್ಲಿ 3,000 ಕೇಸ್ಗಳು ದಾಖಲಾದರೆ 2025ರಲ್ಲಿ 2,000ಕ್ಕೆ ಪ್ರಕರಣಗಳು ಇಳಿಕೆಗೊಂಡಿತ್ತು. ಈ ವರ್ಷ 1,200ಕ್ಕೆ ತರಲು ಆರೋಗ್ಯ ಇಲಾಖೆ ಗುರಿ ಹೊಂದಿದೆ. ಎಷ್ಟು ಎಫರ್ಟ್ಸ್ ನಾವು ಪ್ರಿವೆನ್ಷನ್ ಎಲ್ಲ ಹಾಕ್ತಿವಿ, ಅಷ್ಟು ನಮಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಲಾಸ್ಟ್ 2 ಇಯರ್ಸ್ ನಾವು ಕಂಪೇರ್ ಮಾಡಿದ್ರೆ 3,500 ಕೇಸಿಂದ ನಾವು ಲಾಸ್ಟ್ ಇಯರ್ 2,000 ಕೇಸಿಗೆ ಬಂದ್ವಿ. ಈ ವರ್ಷ ಇನ್ನೂ ಕಮ್ಮಿ, ಅರೌಂಡ್ 1,300 to 1,400 ಕೇಸಸ್ ಈ ಟೈಮ್ ನಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಸೊ ಪ್ರಿವೆನ್ಷನ್ ಬೇಸ್ಡ್ ಸ್ಟ್ರಾಟಜೀಸ್ ನಾವು ಏನೇ ಮಾಡಿದ್ರು ಅದರಿಂದ ಒಳ್ಳೆ ರಿಸಲ್ಟ್ಸ್ ನಮಗೆ ಬರ್ತಾ ಇದೆ. ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ, 1,500 ಸ್ವಯಂ ಸೇವಕರ ನಿಯೋಜನೆ, ಪ್ರತಿ ಶುಕ್ರವಾರ ಸಿಎಚ್ಒಗಳಿಂದ ಜನರೊಟ್ಟಿಗೆ ಸಭೆ, ಇಂತಹ 10 ಹಲವು ಕಾರ್ಯಕ್ರಮಗಳನ್ನು ಜಾರಿ ಮಾಡಿ ಡೆಂಗಿ ಕಂಟ್ರೋಲ್ಗೆ ತಂದಿದೆ. ಇದರೊಂದಿಗೆ ಇಲಾಖೆ ಜನರ ಬೆಂಬಲವನ್ನ ಕೂಡ ಕೇಳಿದೆ.